ಪಂಚಾಯಿತಿ ಸಿಬ್ಬಂದಿಯಿಂದಲೇ ದಾಖಲೆ ತಿದ್ದುಪಡಿಯಾಗಿದೆ. ಸಿಬ್ಬಂದಿ ಮಾಡದಂತಹ ಕಿತಾಪತಿ ಹಲವು ತಿಂಗಳ ಬಳಿಕ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಪಟ್ಟಣ ಪಂಚಾಯಿತಿ ಸಿಬ್ಬಂದಿನೇ ದಾಖಲೆಯನ್ನು ತಿದ್ದುಪಡಿ ಮಾಡಿರೋದು. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪದ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದೆ. ಪಟ್ಟಣ ಪಂಚಾಯಿತಿಯಲ್ಲಿ ದಾಖಲೆಗಳನ್ನು ಕದ್ದು ತಿದ್ದುಪಡಿ ಮಾಡಲಾಗಿದೆ. ನಂತರ ಕಚೇರಿಗೆ ಪುನಃ ಆ ದಾಖಲೆಗಳನ್ನು ಸಿಬ್ಬಂದಿ ತಂದಿಟ್ಟಿದ್ದಾರೆ. ದಾಖಲೆ ಕಳ್ಳತನ ಆಗಿದೆ, ಪುನಃ ತಂದಿಡುವಂತಹ ದೃಶ್ಯ ಏನಿದೆ ಅದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯಿಂದಲೇ ದಾಖಲಾತಿ ತಿದ್ದುಪಡಿ ಆಗಿರುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಹಲವು ತಿಂಗಳುಗಳ ನಂತರ ಇದು ಗೊತ್ತಾಗಿರೋದು. ಸಿಸಿಟಿವಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕಚೇರಿಗೆ ತಿದ್ದಿದಂತಹ ದಾಖಲೆಗಳನ್ನು ಪುನಃ ತಂದು ಇಡುವಂತಹ ಸಂದರ್ಭದ ದೃಶ್ಯ ಅಂತ ಇದು. ಆಗ ಗೊತ್ತಾಗಿದೆ, ಓಕೆ, ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅನ್ನೋದು. ಸಿಬ್ಬಂದಿ ಮಾಡದಂತಹ ಕಿತಾಪತಿ. ಬಳ್ಳಾರಿಯ ಸಿರುಗುಪ್ಪದ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿ ಇದು. ದಾಖಲಾತಿಯನ್ನ ಅಲ್ಲಿನ ಸಿಬ್ಬಂದಿನೇ ತಿದ್ದುಪಡಿ ಮಾಡಿದ್ದಾರೆ. ಕಚೇರಿಯಿಂದ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅದು ಎಲ್ಲಿ ತೆಗೆದುಕೊಂಡು ಹೋಗಿ ತಿದ್ದುಪಡಿ ಮಾಡಿದ್ದಾರೋ ಗೊತ್ತಿಲ್ಲ. ಆದರೆ ಪುನಃ ದಾಖಲಾತಿಗಳನ್ನು ತಂದು ಇಡುವಂತಹ ಸಂದರ್ಭದ ದೃಶ್ಯ ಮಾತ್ರ ಕ್ಲಿಯರ್ ಆಗಿದೆ. ಮೃತ ಕಬೀರ್ ಸಾಬ್ ಹೆಸರಿನಲ್ಲಿರುವಂತಹ 1 ಎಕರೆ ಕೃಷಿ ಭೂಮಿ. ಕಬೀರ್ನಿಂದ ಶೇಖನ್ ಬಿ ಹೆಸರಿಗೆ ಭೂಮಿ ದಾಖಲೆ ಬದಲಾವಣೆ ಆಗಬೇಕು. ತೆರಿಗೆ ಮೌಲ್ಯಮಾಪಕ ಬಿ ಷಣ್ಮುಖ ಅಕ್ರಮ ಎಸಗಿದ್ದಾರೆ ಅಂತ ಆರೋಪ ಇದೆ. ಸಿಬ್ಬಂದಿ ಸಣ್ಣ ಗಾದೆಪ್ಪ ಬಾವಿ ಮನೆ ಆಸಿಫ್ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಆಸ್ತಿ ಖಾತೆ ತಿದ್ದುಪಡಿ ಸಂಬಂಧ ಬೇಡಿಕೆ ಇಡಲಾಗಿದೆ. ಪುಸ್ತಕ ನಾಪತ್ತೆಯಾಗಿದೆ. ಕೆಲ ದಿನಗಳ ನಂತರ ಕಚೇರಿಯಲ್ಲೇ ಪುಸ್ತಕ ಸಿಕ್ಕಿರೋದು, ಪತ್ತೆಯಾಗಿರೋದು. ಪುಸ್ತಕದಲ್ಲಿನ ಖಾತೆ ವಿವರ ತಿದ್ದುಪಡಿಯನ್ನ ಕಂಡು ಅನುಮಾನಕ್ಕೆ ಒಳಗಾಗ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕಚೇರಿಯ ಸಿಸಿ ಕ್ಯಾಮ್ರಾ ದೃಶ್ಯಾವಳಿ. ಈ ದೃಶ್ಯಾವಳಿ ಪರಿಶೀಲನೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಯಲಾಗಿದೆ. ದೂರು ದಾಖಲಿಸಿದಂತಹ ಹಾಲಿ ಮುಖ್ಯಾಧಿಕಾರಿ ಪರಶುರಾಮ ತೆಕ್ಕಲಕೋಟೆ. ಕಚೇರಿಯಲ್ಲಿದ್ದಂತಹ ದಾಖಲಾತಿಗಳನ್ನು ಅಲ್ಲಿಂದ ತೆಗೆದುಕೊಂಡು ಬಂದು ಎಲ್ಲೋ ಅದನ್ನು ತಿದ್ದುಪಡಿ ಮಾಡಿ ಪುನಃ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಇಟ್ಟಿದ್ದಾರೆ, ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ. ಆದರೆ ಇವತ್ತಲ್ಲ ನಾಳೆ ಕಳ್ಳತನ ಹೊರ ಬರಲೇಬೇಕು. ಅದೇ ರೀತಿ ಹಲವು ತಿಂಗಳುಗಳ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಹಾಲಿ ಮುಖ್ಯಾಧಿಕಾರಿ ಪರಶುರಾಮ್ ತೆಕ್ಕಲಕೋಟೆಯವರು ಪರಿಶೀಲನೆ ಮಾಡ್ತಾರೆ ಸಿಸಿಟಿವಿ ಫುಟೇಜನ್ನು. ಆಗ ಈ ಕಳ್ಳಾಟ ಬಯಲಾಗಿದೆ. ಎರಡೂ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಒಂದು ದೃಶ್ಯದಲ್ಲಿ ದಾಖಲಾತಿಯನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದ ದೃಶ್ಯ, ಮತ್ತೊಂದು ಕಡೆ ತಿದ್ದುಪಡಿ ಮಾಡಿ ಆ ದಾಖಲಾತಿಗಳನ್ನು ತೆಗೆದುಕೊಂಡು ಬಂದು ಮತ್ತೆ ಪುನಃ ಅದೇ ಸ್ಥಳಕ್ಕೆ, ಕಚೇರಿಯ ಅದೇ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಇಟ್ಟಿದ್ದಾರೆ. ಇದೆಲ್ಲವೂ ಕೂಡ ಏನೀಗ ಘಟನಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲವೂ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಸಾಧ್ಯ. ಅಂತಹ ಪ್ರಶ್ನೆ ಅಥವಾ ಅಂತಹ ಭಾವನೆ ಮೂಡೋದಕ್ಕೆ ಪದೇ ಪದೇ ಬೆಳಕಿಗೆ ಬರ್ತಾ ಇರುವಂತಹ ಇಂತಹ ಘಟನೆಗಳೇ ಸಾಕ್ಷಿ. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡಬಹುದು ಸರ್ಕಾರಿ ಕಚೇರಿಗಳಲ್ಲಿ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.